ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ರಾಂಗ್ ಡಿಸಿಷನ್ಸ್ ಇನ್ ಲೈಫ್. ರಾಂಗ್ ಡಿಸಿಷನ್ಸ್, ಒಂದು ತಪ್ಪಾಗಿರುವಂತಹ ನಿರ್ಧಾರಗಳನ್ನ ತಗೊಂಡಾಗ ಲೈಫ್ ಹೇಗೆಲ್ಲ ತಿರುವು ಪಡೆಯುತ್ತೆ, ಹಾಗೂ ಆ ಒಂದು ಡಿಸಿಷನ್ ಇಂದ ಲೈಫ್ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ಒಳಗಾಗತ್ತೆ, ಅದನ್ನು ಹೇಗೆ ಬಗೆಹರಿಸ್ಕೋಬಹುದು ಅನ್ನುವ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇತ್ತೀಚೆಗೆ ಒಂದಷ್ಟು ಕೇಸಸ್ ಹೇಗೆ ಬರ್ತಾ ಇದೆ ಅಂದರೆ ತುಂಬ ನೋವಾಗುತ್ತೆ. ಈಗೆಲ್ಲ ಯಾಕೆ ಆಗ್ತಾ ಇದೆ ಈ ಥರ, ಜನ ಕೂಡ ಯಾಕೆ ಇಷ್ಟು ಚಂಚಲ ಪರಿಸ್ಥಿತಿಗೆ ಒಳಗಾಗ್ತಾ ಇದ್ದಾರೆ ಅಂತ ಕೂಡ ಅನಿಸುತ್ತೆ, ಬೇಜಾರು ಆಗುತ್ತೆ. ಇದ್ರ ಬಗ್ಗೆನೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಆಫೀಸ್ಗಾದ್ರೂ ಬರಬಹುದು. ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಈಗ ಒಂದು ಕೇಸ್ ನಾನು ನಿಮ್ಗೆ ಹೇಳ್ತೀನಿ. ಏನಂದರೆ, ಈಕೆಗೆ ಬೇಗನೆ ಮದುವೆ ಆಗಿದೆ, ಹಸ್ಬೆಂಡ್ ಸರಿ ಇರಲಿಲ್ಲ, ತುಂಬ ನೋವು ಅನುಭವಿಸಿದಾಳೆ, ಅದರಿಂದ ಆ ಹಸ್ಬೆಂಡಿಂದ ದೂರ ಆಗಿದ್ದಾಳೆ. ಆಗೇನು ಮಾಡ್ತಾಳೆ ಅಂದರೆ, ಯಾವುದೋ ಒಂದು ಸಪೋರ್ಟ್ ಒಬ್ಬ ವ್ಯಕ್ತಿಯಿಂದ ಸಿಗುತ್ತೆ, ಆತನ ಜೊತೆ ಒಂದು ರಿಲೇಶನ್ಶಿಪ್ಗೆ ಒಳಗಾಗ್ತಾಳೆ. ಆ ವ್ಯಕ್ತಿಗೂ ಮದುವೆ ಆಗಿರುತ್ತೆ. ಆದರೆ ಆಕೆ ಏನು ಅನ್ಕೊಳ್ತಾಳೆ ಅಂದರೆ, ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ, ಅಥವಾ ಇವತ್ತಲ್ಲ ನಾಳೆ ಅವ್ರ ವೈಫ್ನ ಬಿಟ್ಟು ನನ್ನ ಜೊತೆ ಬರ್ತಾರೆ, ನನ್ನ ಲೈಫ್ ಚೆನ್ನಾಗಾಗುತ್ತೆ, ನಾನು ಇವ್ರ ಜೊತೆ ಒಂದು ಲೈಫ್ನ ಕಟ್ಕೋಬಹುದು ಅಂತ. ಇದು ಒಂದು ಕೇಸ್. ಇನ್ನೊಂದು ಕೇಸ್ನಲ್ಲಿ ಏನಿತ್ತು ಅಂದರೆ, ತಾನು ತನ್ನ ಹಸ್ಬೆಂಡ್ನ ಕಳ್ಕೊಂಡಿರ್ತಾಳೆ. ಸೊ ಆಕೆ ಏನು ಮಾಡ್ತಾಳೆ ಅಂದರೆ, ಹೀಗೆ ಒಂದು ಸಪೋರ್ಟ್ ಒಂದು ವ್ಯಕ್ತಿಯಿಂದ ಸಿಗುತ್ತೆ, ಆ ವ್ಯಕ್ತಿಗೂ ಕೂಡ ಮದುವೆ ಆಗಿರುತ್ತೆ. ಆದರೆ ಆಕೆ ಏನು ಅನ್ಕೊಳ್ತಾಳೆ ಅಂದರೆ, ನನಗೆ ಒಂದು ಇಮೋಷ್ನಲ್ ಸಪೋರ್ಟ್ ಆ ಒಂದು ಇಮೋಷ್ನಲ್ ಸಪೋರ್ಟ್ ಆ ವ್ಯಕ್ತಿಯಿಂದ ಸಿಕ್ಕಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ. ಆ ಟೈಮ್ನಲ್ಲಿ ಆ ರೀತಿಯಾದ ಒಂದು ನೋವು ಇರುತ್ತೆ. ಆ ಒಂದು ನೋವಿನಲ್ಲಿ ಏನಾಗುತ್ತೆ ಅಂದರೆ, ಮನಸ್ಸಿರಲ್ಲ, ವಲ್ನರಬಿಲಿಟಿಗೆ ಒಳಗಾಗುತ್ತೆ. ಅಂದರೆ ಅವ್ರು ಮಾಡೋದು ಸರಿ ಅಂತ ಅನ್ಸ್ಬಿಟ್ಟಿರುತ್ತೆ. ಸೊ ಯಾವಾಗ ಒಂದು ನಾವು ನೆಗೆಟಿವ್ ಸ್ಟೇಟ್ನಲ್ಲಿ ಇರ್ತೀವಿ, ನಾವು ನೆಗೆಟಿವ್ ಪೀಪಲ್ನ ಅಟ್ರಾಕ್ಟ್ ಮಾಡಿಬಿಡ್ತೀವಿ. ಆ ಒಂದು ವ್ಯಕ್ತಿಗೆ ದುಡ್ಡು ಕೊಡುವಂಥದ್ದು, ಅಥವಾ ಅವ್ರು ನನ್ನನ್ನು ಪ್ರಯಾರಿಟಿ ಮಾಡ್ಕೋಬೇಕು, ನನ್ನ ಲೈಫ್ನಲ್ಲಿ ಅವ್ರು ಯಾವಾಗಲೂ ಇರಬೇಕು ಅನ್ನುವಂಥ ಆಸೆಗೋಸ್ಕರ ಅವ್ರಿಗೆ ಹೇಳಿದ್ನೆಲ್ಲ, ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಮಾಡ್ತಾ ಹೋಗೋದು. ಸೊ ಹೀಗೆ ಒಂದು ಡೆಸ್ಪಿರೇಷನ್ಗೂ ಒಳಗಾಗ್ಬಿಡ್ತಾರೆ. ಎಷ್ಟೋ ಆ ಥರದ್ದು ಕೇಸಸ್ ಇತ್ತೀಚೆಗೆ ಜಾಸ್ತಿನೇ ಆಗ್ತಾ ಇದೆ. ಬಿಕಾಸ್ ಅವ್ರು ಏನು ಅನ್ಕೊಳ್ತಾರೆ ಅಂದರೆ, ಫಸ್ಟ್ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿರಲ್ಲ, ಒಂದು ರಿಲೇಶನ್ಶಿಪ್ ಅಥವಾ ಒಂದು ಅಫೇರ್ ಅಂತ ಇಟ್ಕೊಂಡಿರುವಂಥವ್ರು. ಆದರೆ ಹೋಗ್ತಾ ಹೋಗ್ತಾ ಒಂದು ರಿಲೇಶನ್ಶಿಪ್ ಡಿಪೆಂಡೆನ್ಸಿಗೆ ಒಳಗಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ, ಅವ್ರಿಗೆ ಬೇಕೇ ಬೇಕು ಅನ್ನುವಂಥ ಒಂದು ಹಠ ಬರುತ್ತೆ. ಮತ್ತು ನಾನು ಅವ್ರ ಜೊತೆ ಇರ್ತೀನಿ, ನಾನು ಯಾವಾಗಲೂ ಅವ್ರ ಜೊತೆ ಇರ್ತೀನಿ ಅನ್ನುವಂಥ ಆಸೆ ಕೂಡ ಬೆಳೆಯುತ್ತೆ. ಮನುಷ್ಯನ ಸ್ವಭಾವನೆ ಹಾಗೆ. ನಾವು ಯಾವಾಗ ಒಂದು ವಿಷಯದಲ್ಲಿ ನಮ್ಮ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ, ಆಸೆ ಹೆಚ್ಚಾಗುತ್ತೆ. ಹಾಗೂ ಆ ವ್ಯಕ್ತಿ ಅಥವಾ ಅದು ನಾವೇನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೀವಿ, ಅದು ಇನ್ನೂ ಹೆಚ್ಚಾಗಿ ನನ್ನ ಲೈಫ್ಗೆ ವಾಪಸ್ ಬರಬೇಕು, ಒಂದು ರಿಟರ್ನ್ಸ್ ಚೆನ್ನಾಗಿರ್ಬೇಕು ಅನ್ನುವಂಥ ಒಂದು ಸೈಕಾಲಜಿ ವಿಚಾರವಾಗಿ ನೋಡಕ್ ಹೋದ್ರು ಅದು ಸಹಜನೇ. ಇನಿಷಿಯಲಿ ನಿಮ್ಗೆ ಏನೂ ಬೇಡ ಅನ್ಸ್ಬೋದು ಆ ವ್ಯಕ್ತಿಯಿಂದ. ಆದರೆ ಹೋಗ್ತಾ ಹೋಗ್ತಾ ಅವರ ಒಂದು ಅಟೆನ್ಷನ್ ಬೇಕು, ಅವರ ಒಂದು ಟೈಮ್ ಬೇಕು, ಅವರ ಒಂದು ಪ್ರೀತಿ ಬೇಕು, ಅವರ ಒಂದು ಸಪೋರ್ಟ್ ಬೇಕು ಅಂತ ಅನ್ಸಕ್ ಶುರು ಆಗುತ್ತೆ. ಸೊ ಆ ಟೈಮ್ನಲ್ಲಿ ಆ ಡಿಸಿಷನ್, ಯಾರೇ ಒಂದು ರಿಲೇಶನ್ಶಿಪ್ ಇಟ್ಕೊಳಕ್ ಆಸೆ ಪಡಬಹುದು, ಅದು ಸರಿ ಅನ್ನಿಸ್ಬೋದು. ಆದರೆ ನಾನು ನಿಮ್ಗೆ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಅಫೇರ್ಗೆ ಒಳಗಾಗಿರುವಂತಹ ವ್ಯಕ್ತಿಗಳು ಯಾರೇ ಆಗಿರಲಿ, ಒಂದು ಗಂಡೆ ಆಗಿರಲಿ, ಒಂದು ಹೆಣ್ಣೆ ಆಗಿರಲಿ, ಅವ್ರ ರಿಲೇಶನ್ಶಿಪ್ ಒಂದು ಮದುವೆಗೆ ತಿರುಗಿದ್ ನಾನು ಖಂಡಿತವಾಗ್ಲೂ ಇದುವರೆಗೂ ನೋಡಿಲ್ಲ. ಸೆಪರೇಷನ್ಗೆ ಒಳಗಾದವರು ಒಂದು ಅಫೇರ್ ಇಟ್ಕೊಳ್ಳೋದು, ಒಂದು ರಿಲೇಶನ್ಶಿಪ್ನಲ್ಲಿರೋದು, ಅವರು ಕೂಡ ಮದುವೆ ಆಗಿರೋ ಕೇಸಸ್ ತೀರಾ ಕಮ್ಮಿ ಇದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಒಂದು ಜವಾಬ್ದಾರಿ ಇರಲೇಬೇಕು. ಎಷ್ಟೇ ಮನಸ್ಸು ಒಂದು ಕೋತಿಯ ರೀತಿಯಾಗಿರುತ್ತೆ. ಆ ಟೈಮ್ನಲ್ಲಿ ನಮ್ಗೆ ಅದು ಸರಿ ಅನ್ನಿಸ್ಬೋದು, ನಾವು ಮಾಡ್ತಾ ಇರೋದು ಸರಿ ಅನ್ನಿಸ್ಬೋದು, ಇಲ್ಲಾಜಿಕಲ್ ಆಗಿದ್ರು ಲಾಜಿಕಲ್ ಅನ್ನಿಸ್ಬೋದು. ಆ ಟೈಮ್ನಲ್ಲಿ ಏನೋ ಒಂದು ಸ್ಟೆಪ್ ತೊಗೊಂಡ್ಬಿಟ್ಟಾದ ನಂತರ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದ ಪ್ರಯತ್ನಗಳನ್ನು ಪಡ್ತಾ ಹೋಗ್ತೀವಿ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಯಾವತ್ತೂ ಒಂದು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ, ಮದುವೆ ಆಗಿರುವಂಥ ವ್ಯಕ್ತಿ ಯಾವತ್ತೂ ಇನ್ನೊಂದು ಲೈಫ್ ನಿಮಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೆಪರೇಷನ್ ಇಸ್ ಲೈಕ್ ಪ್ಲೇಯಿಂಗ್ ವಿತ್ ಫೈರ್ ಅಂತ ಹೇಳ್ತೀನಿ. ಸೆಪರೇಷನ್ ಅಂದರೆ ಏನು, ಅವ್ರಿಗಿನ್ನ ಡಿವೋರ್ಸ್ ಸಿಕ್ಕಿರಲ್ಲ, ಆದರೆ ವೈಫ್ ಅಥವಾ ಹಸ್ಬೆಂಡ್ ಜೊತೆ ಇರೋಲ್ಲ ಈ ವ್ಯಕ್ತಿ. ಇಂಥವರು ಕೂಡ ಚಾನ್ಸಸ್ ಏನಿರುತ್ತೆ ಅಂದರೆ, ಅವರು ವಾಪಸ್ ಅವ್ರ ಲೈಫಿಗೆ ಹೋಗ್ಬೋದು, ಅಂದರೆ ಅವ್ರ ಮ್ಯಾರಿಡ್ ಲೈಫ್ಗೆ ಹೋಗ್ಬೋದು.
ಅಥವಾ ಈ ಸೆಪರೇಷನ್ ಅನ್ನೋದೇ ಎಷ್ಟೋ ವರ್ಷಗಳು ತಳ್ಳಬಹುದು. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ನೀವು ಕಾಯ್ತಾ ಇರ್ತೀರಾ, ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ, ಅವ್ರ ಟೈಮ್ ವೇಸ್ಟ್ ಆಗ್ತಾ ಇದೆ, ಅದ್ರಲ್ಲಿ ಅರ್ಥ ಇದೆ, ಬಿಕಾಸ್ ಅವ್ರು ಡಿವೋರ್ಸ್ ಪ್ರೋಸೆಸ್ಗೊಳಗಾಗಿದ್ದಾರೆ. ಆದ್ರೆ ನೀವು ನಿಮ್ಮ ಟೈಮ್ ವೇಸ್ಟ್ ಯಾಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆ. ಸೊ ನಿಮಗೆ ಒಂದು ಒಳ್ಳೆಯ ವ್ಯಕ್ತಿ ಲೈಫ್ನಲ್ಲಿ ಬೇಕು ಅಂದ್ರೆ ಯಾವ ಕ್ಯಾಟಗರೀಸ್ನ ನೀವು ನೋಡ್ಬೇಕಾಗುತ್ತೆ ಅಂದ್ರೆ, ಒಂದು ಅನ್ಮ್ಯಾರಿಡ್ ಪೀಪಲ್ ಆಗಿರ್ಬೇಕು. ಎರಡನೇದು, ಅಕಸ್ಮಾತ್ ನೀವು ಡಿವೋರ್ಸ್ಡ್ ಆಗಿದ್ದೀರಾ, ನೀವು ಡಿವೋರ್ಸ್ಡ್ ಪೀಪಲ್ನೇ ನೋಡ್ತಾ ಇದ್ದೀರಾ ಅಂದ್ರೆ ಆ ಥರದ ಒಂದು ಕ್ಯಾಟಗರಿ ವ್ಯಕ್ತಿಗಳನ್ನ ನೋಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಮದುವೆ ಆಗಿರುವಂಥವ್ರು ಅಥವಾ ನಾನು ಆಗ್ಲೇ ಹೇಳ್ದಾಗೆ ಸೆಪರೇಷನ್ಗೆ ಒಳಗಾಗಿರುವಂತಹ ಜನರ ಜೊತೆ ದಯವಿಟ್ಟು ಯಾವುದೇ ರಿಲೇಶನ್ಶಿಪ್ನು ಇಟ್ಕೋಬೇಡಿ. ನೀವು ಒಂದು ಪರಿಸ್ಥಿತಿಲಿ ಇರ್ತೀರಾ, ಆ ಒಂದು ವೀಕ್ ಸ್ಟೇಟ್ನಲ್ಲಿದ್ದಾಗ ನಿಮ್ಮ ಟೈಮ್ನು ಕೂಡ ಅಥವಾ ನಿಮ್ಮ ಒಂದು ಒಳ್ಳೆಯ ತನನೂ ಕೂಡ ದುರುಪಯೋಗ ಮಾಡ್ಕೊಳ್ಳುವ ಜನರು ನಿಮ್ಮ ಹತ್ರ ಬರ್ತಾರೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಒಂದು ತುಂಬಾ ನೋವಿನಲ್ಲಿ ಇರ್ತೀವಿ, ಆ ನೋವಲ್ಲಿದ್ದಾಗ ಒಂದು ಸಹಾನುಭೂತಿ ಅಥವಾ ಪ್ರೀತಿ ಅಥವಾ ಒಂದು ಸಪೋರ್ಟ್ ಯಾವುದೇ ರೀತಿಯಾಗಿ ಒಂದು 10% ಯಾರು ಸಪೋರ್ಟ್ ಕೊಟ್ಟರು ಕೂಡ ನಿಮ್ಗೆ ಅವ್ರು ಬೇಕು ಅನ್ಸ್ಬಿಡ್ತಾರೆ. ಸೊ ಆ ಟೈಮ್ನಲ್ಲಿ ನಿಮ್ಮ ಡಿಸಿಷನ್ ಏನೇ ತಗೊಳ್ತೀರಾ, ನೀವು ಯಾವುದೇ ರೀತಿಯಾದ ಸ್ಟೆಪ್ ತಗೊಂಡ್ರು ಕೂಡ ಇದು ನನಗೆ ಫ್ಯೂಚರ್ ಹೇಗಿರುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಇತ್ತೀಚೆಗೆ ಈ ಥರ ಕೇಸಸ್ ತುಂಬಾನೇ ಬರ್ತಾ ಇದೆ, ನೋವಾಗುತ್ತೆ. ಯಾಕಂದ್ರೆ ಫ್ಯೂಚರ್ ಇದೆ ಅನ್ನುವಂಥ ಒಂದು ಭಾವನೆಯಲ್ಲಿ ಇರ್ತಾರೆ. ಕೆಲವ್ರು ಏನು ಅನ್ಕೊಳ್ತಾರೆ ಅಂದ್ರೆ, ನನಗೆ ಮದುವೆ ಆಗೋಗಿದೆ, ಇನ್ನೇನಿದೆ ಲೈಫ್ನಲ್ಲಿ, ನಾನು ಡಿವೋರ್ಸ್ಡ್ ಆಗ್ಬಿಟ್ಟಿದ್ದೀನಿ, ನನ್ನ ಹಸ್ಬೆಂಡ್ ಅಥವಾ ನನ್ನ ವೈಫ್ ನನ್ನ ಜೊತೆಲಿಲ್ಲ, ಸೊ ನಾನು ಅಂದ್ರೆ ಕೆಟ್ಟ ಒಂದು ರಿಲೇಶನ್ಶಿಪ್ಗೆ ಹೋಗ್ಬಿಡ್ತೀನಿ ಅಥವಾ ಒಂದು ಸೆಟಲ್ ಆಗ್ಬಿಡ್ತೀನಿ, ಕಮ್ಮಿ ವಿಚಾರಕ್ಕೆ ಸೆಟಲ್ ಆಗ್ತೀನಿ. ಯಾವತ್ತೂ ಒಬ್ಬ ಮನುಷ್ಯ ಆದವನು ತನ್ನನ್ನು ತಾನೇ ಒಂದು ಕೆಟ್ಟ ಪರಿಸ್ಥಿತಿಗೆ ತಳ್ಕೊಳ್ತಾ ಇದ್ದಾರೆ ಅಂದ್ರೆ ಅವ್ರ ಲೈಫ್ ಮೊದಲೇ ಹದಗೆಟ್ಟಿದೆ, ಇನ್ನ ಹಾಳು ಮಾಡ್ಕೊಳಾಗತ್ತೆ ಲೈಫ್. ಸೊ ಇದನ್ನ ನೀವು ಜವಾಬ್ದಾರಿಯಾಗಿ ತಗೋಬೇಕು. ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಲೈಫ್ನಲ್ಲಿ ತರಲೇಬೇಕಾಗತ್ತೆ. ಸ್ಪೆಷಲಿ ನಿಮ್ಮ ಮನಸ್ಸಿನ ವಿಚಾರವಾಗಿ ನೀವು ಹುಷಾರಾಗಿರ್ಬೇಕು. ಎಂಥ ವ್ಯಕ್ತಿಗೆ ನೀವು ಟೈಮ್ ಕೊಡ್ತಾ ಇದ್ದೀರಾ, ಎಂಥ ವ್ಯಕ್ತಿ ಜೊತೆ ನೀವಿದ್ದೀರಾ ಅಂತ. ಸೊ ನಾನು ಹೇಳಿದ 2 ಕ್ಯಾಟಗರೀಸ್ನು ದಯವಿಟ್ಟು ಅವ್ರನ್ನ ನಿಮ್ಮ ಲೈಫ್ನಲ್ಲಿ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡಕ್ಕೆ ಹೋಗಲೇಬೇಡಿ. ಆಸ್ ಐ ಟೋಲ್ಡ್, ಮ್ಯಾರಿಡ್ ಪೀಪಲ್ ಆರ್ ಸೆಪರೇಟೆಡ್ ಪೀಪಲ್, ಇವೆರಡೂ ಕೂಡ ನಿಮಗೆ ಯಾವುದೇ ರೀತಿಯಾದ ಫ್ಯೂಚರ್ ಮತ್ತು ಹೋಪ್ ಮತ್ತು ಪ್ರಾಮಿಸಸ್ ಅವ್ರು ಏನೇ ಬಾಯಲ್ಲಿ ಹೇಳ್ಬೋದು, ಆದರೆ ಆ್ಯಕ್ಷನ್ಸ್ ಏನಿರುತ್ತೆ ಗೊತ್ತಾ, ಅವರ ಲೈಫ್ ಕಡೆಗೆ ಇರುತ್ತೆ. ಅವ್ರು ನಿಮ್ಮನ್ನ ದೈಹಿಕವಾಗಿ ಯೂಸ್ ಮಾಡ್ಕೊಳ್ತಿರ್ಬೋದು, ಎರಡನೇದು ನಿಮ್ಮ ಹಣಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಿರ್ಬೋದು, ಅಥವಾ ನಿಮ್ಮ ವೀಕ್ನೆಸ್ನೇ ಅವ್ರು ಎನ್ಕ್ಯಾಶ್ ಬೇರೆ ರೀತಿಯಾಗೂ ಮಾಡ್ಕೊಳ್ತಾ ಇರ್ಬೋದು. ಏನೇ ಆಗಿರಲಿ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ, ನಿಮ್ಗೆ ಯಾವುದೇ ರೀತಿಯಾದ ಒಂದು ಬೆನಿಫಿಟ್ ಇರೋದಿಲ್ಲ. ಸೊ ದ್ಯಾಟ್ ವಾಸ್ ಇಟ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.